ಇವತ್ತು ನಾನು ಬೇಸನ್ ಚೀಲ ಮಾಡ್ತಾಯಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ತರಕಾರಿಗಳೆಲ್ಲ ಹಾಕಿಬಿಟ್ಟು ಹೆಲ್ದಿಯರ್ ವರ್ಷನ್ ಆಗಿ ಮಾಡ್ತಾಯಿದ್ದೀನಿ. ಬನ್ನಿ ಹಾಗಾದರೆ ಹೇಗೆ ಮಾಡೋದು ನೋಡೋಣ. ಫಸ್ಟ್ ಒಂದು ಪಾತ್ರೆಗೆ ಒಂದು ಅರ್ಧ ಕಪ್ಪಷ್ಟು ರವೆ, 1 ಕಪ್ಪಷ್ಟು ಕಡಲೆ ಹಿಟ್ಟು ಹಾಗೂ 1/4 ಕಪ್ಪಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಳ್ಳೋಣ. ಅಕ್ಕಿ ಹಿಟ್ಟು ಹಾಕ್ಕೊಂಡ್ರೇ ಗರಿಗರಿಯಾಗಿ ದೋಸೆ ಬರೋದು. 2 ಈರುಳ್ಳಿ, 1 ಟೊಮೆಟೊನ ಸಣ್ಣಗೆ ಹೆಚ್ಕೊಳ್ಳಿ, ಅಥವಾ ನಾನಿಲ್ಲಿ ಚಾಪರ್ಗೆ ಹಾಕ್ಬಿಟ್ಟು ಸಣ್ಣಗೆ ಚಾಪ್ ಮಾಡ್ಕೊತಾ ಇದ್ದೀನಿ. ಆಗ ದೋಸೆಗಳು ತೆಳ್ಳಗೆ ಬರುತ್ತೆ ನೋಡಿ. ಇವಾಗ ಇದನ್ನು ನಾವು ಇಟ್ಕೊಂಡಿರೋಂಥ ಹಿಟ್ಟಿಗೆ ಹಾಕ್ಕೊಳ್ಳೋಣ. 1 ದೊಡ್ಡ ಕ್ಯಾರೆಟ್ನ ಸಣ್ಣ ತುರಿಲಿ ತುರ್ಕೊಂಡಿದ್ದೀನಿ, 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಗೂ 3 ಹಸಿಮೆಣ್ಸಿನ್ಕಾಯಿನ ಸಣ್ಣಗೆ ಹೆಚ್ಕೊಂಡು ಹಾಕೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು, ಹಾಗೆ ನೀರೇನು ಹಾಕೋಬೇಡಿ, ತರಕಾರಿಯಲ್ಲೇ ಎಲ್ಲ ನೀರಿರೋದ್ರಿಂದ ಚೆನ್ನಾಗಿ ಫಸ್ಟು ಡ್ರೈ ಆಗಿ ಕಲಿಸ್ಕೊಳ್ಳಿ. ಆಮೇಲೆ ನಾನು ತೊಗೊಂಡಿರೋ ಅಂಥ ಹಿಟ್ಟಿನ ಕ್ವಾಂಟಿಟಿಗೆ 5 ಕಪ್ಪಷ್ಟು ನೀರು ತೊಗೊತಾ ಇದ್ದೀನಿ. ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ. ನೀವು ಚೆನ್ನಾಗಿ ಕಲಿಸಿದಷ್ಟು ದೋಸೆ ತುಂಬ ಚೆನ್ನಾಗಾಗುತ್ತೆ. ಒಂದೇ ಸಲ ನೀರು ಹಾಕಿ ಕಲಿಸ್ಬೇಡಿ, ಗಂಟುಗಳಾಗುತ್ತೆ. ಇದಕ್ಕೆ 1/4 ಸ್ಪೂನಷ್ಟು ಅರಿಶಿನ, ಅರ್ಧ ಸ್ಪೂನಷ್ಟು ಗರಂ ಮಸಾಲ, ಅರ್ಧ ಸ್ಪೂನಷ್ಟು ಜೀರಾ ಪೌಡರ್ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನೊಂದು 10 ನಿಮಿಷ ರೆಸ್ಟ್ ಮಾಡೋಕ್ಕೆ ಇಟ್ಬಿಟ್ಟು ಆಮೇಲೆ ದೋಸೆ ಹೆಂಚು ಕಾಯಕ್ಕೆ ಇಟ್ಕೊಂಡಿದ್ದೀನಿ ನೋಡಿ. 1 ಸೌಟಷ್ಟು ಹಾಕ್ಕೊಂಡು, ನಾನು ಯಾಕೆ ಹಿಂಗೆ ಕೈಯಲ್ಲಿ ಬಳಿತಾ ಇದ್ದೀನಿ ಅಂದರೆ ತರಕಾರಿ ಹಾಕಿರೋದ್ರಿಂದ ಕೈಯಲ್ಲಿ ಬಳಿದ್ರೆ ತೆಳ್ಳಗೆ ಬರುತ್ತೆ. ಪ್ಲೇನ್ ಹಾಕಿದ್ದಿದ್ರೆ ನಾರ್ಮಲ್ ದೋಸೆ ಹಾಕ್ದಂಗೆ ಹಾಕ್ಬೋದಾಗಿತ್ತು. ಲಿಡ್ ಕ್ಲೋಸ್ ಮಾಡಿ ಒಂದು ಕಡೆ ಬೇಯಿಸ್ಕೊಳ್ಳಿ. ಗೋಲ್ಡನ್ ಬ್ರೌನ್ ಬರಬೇಕು ಕಲರ್ ದೋಸೆದು, ಅಲ್ಲಿವರೆಗೂ ಬೇಯಿಸ್ಕೊಳ್ಳಿ. ಈಗ ಇನ್ನೊಂದು ಕಡೆಗೆ ಫ್ಲಿಪ್ ಮಾಡಿಬಿಟ್ಟು ಬೇಯಿಸಿ. ಆವಾಗ ತುಂಬ ಟೇಸ್ಟಿಯಾಗಿರೋ ಅಂಥ ಬೇಸನ್ ಚೀಲ ರೆಡಿಯಾಗುತ್ತೆ. ಇದನ್ನು ನೀವು ಬೇಕಾದ್ರೆ ಎಲ್ಲ ತರಕಾರಿ ಹಾಕಿರೋದ್ರಿಂದ ತುಪ್ಪ, ಉಪ್ಪಿನಕಾಯಿ ಜೊತೆನೂ ತಿನ್ಬೋದು, ಚಟ್ನಿ ಜೊತೆ ಇನ್ನೂ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಟ್ರೈ ಮಾಡಿ, ನೀವು ಖಂಡಿತ ಇಷ್ಟಪಡ್ತೀರಾ.